ಶ್ರೀ ವಿದ್ಯಾ ಗಣಪತಿ ಕಿ ಜೈ ಶ್ರೀ ವಿದ್ಯಾ ಗಣಪತಿ ಕಿ ಜೈ. ದೇವ್ರೆ ನೀನ್ ಇಷ್ಟು ಪವರ್ಫುಲ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೂರ್ಯನ್ಗೆ ಕಾರ್ ಕೊಟ್ಟ ಹಾಗೆ ನನ್ ಮನೋಜನ್ಗೆ ಬೇಗ ಒಂದ್ ಕೆಲ್ಸ ಕೊಡ್ಸಪ್ಪ. ಮುಂದಿನ ವರ್ಷ ನಾನು ನಿನ್ನ ಪೂಜೆನ ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ ಗಣಪತಿ. ಮೀನಾ ವರ ತಂದ್ಬಿಟ್ಟಿಯಲ್ಮ ಮನೆಗೆ. ಭೇಷ್ ನರ್ಕಂದ ಭೇಷ್. ನಂದೇನಿದೆ ಮಾವ, ಇಲ್ಲಿ ನೋಡಿ, ಸಾಮಾನ್ಯರಲ್ಲೇ ಸಾಮಾನ್ಯರಂತೆ ಕೂತಿದ್ದೇನಲ್ಲ ಈ ಗಣಪ. ದೇವರ ದೇವ ಇವನು. ಇವನ್ ಕೊಟ್ಟಿರೋ ವರ ಮಾವ ಇದು, ನಂದೇನೂ ಇಲ್ಲ. ನಿಜ ತಾಯಿ, ಇವನು ಒಲಿದ್ರೆ ಮುಳ್ಳು ಹೂವಾಗುತ್ತೆ, ಬಂಡೆಕಲ್ಲು ಬೆಣ್ಣೆ ಮುದ್ದೆ ಆಗುತ್ತೆ. ಪೆಟ್ಟದಾಗಿ ಬರೋ ಕಷ್ಟನ ಮುಂಜಿನ ಹಾಗೆ ಕರಗಿಸ್ಬಿಡ್ತಾನೆ ಪುಣ್ಯಾತ್ಮ. ಹೂ ಮಾವ. ಮಾವ, ಇದು ಇವ್ರಿಗೆ 21 ಗರಿಕೆ ಹಾಕಿ 21 ನಮಸ್ಕಾರ ಮಾಡೋದಕ್ಕೆ ಹೇಳಿ. ನೀನೇ ಹೇಳಮ್ಮ. ನಾನು ಹೇಳಿದ್ರೆ ಕೇಳಲ್ಲ ಮಾವ ಇವರು. ಈಗ ಕೇಳ್ತಾನೆ. ಏನೋ ಸೂರ್ಯ ತಗೋ. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महा. ಸಿಸ್ಟರ್, 21 ನಮಸ್ಕಾರ ಯಾಕೆ ಹಾಕ್ಬೇಕು ಗಣೇಶನ್ಗೆ? ಗಣೇಶನ್ಗೆ 21 ಹೆಸರುಗಳಿವೆ. ಒಂದೊಂದು ನಮಸ್ಕಾರನೂ ಒಂದೊಂದು ಹೆಸರಿಗೆ. ಭಕ್ತಿಯಿಂದ 21 ನಮಸ್ಕಾರ ಮಾಡಿದ್ರೆ ಅವನ ಕೃಪೆ ಇವ್ರ ಮೇಲೆ ಯಾವಾಗ್ಲೂ ಇರುತ್ತೆ. ಎಲ್ಲ ಕೆಲ್ಸನೂ ಕೈಗೂಡುತ್ತೆ. ಮನೋಜ ಪಾಪ ನೀನು 21 ನಮಸ್ಕಾರ ಹಾಕ್ಬಿಡು. ಅಮ್ಮ, ನಾನು ಒಂದೇ ಸಮ ನಿಂತು ಕೆಲಸ ಮಾಡೋದಲ್ವಾ, ಸೊಂಟ ನೋವು ಬರುತ್ತೆ, ಅದಕ್ಕೆ. ಅಯ್ಯೋ ಮನೋಜ, ಕೆಲಸದಲ್ಲಿ ಏನಿಗೆ ಸಿಗ್ಲಿ ಮಾಡು. ಅಯ್ಯೋ ಹೋಗಮ್ಮ, ಅಷ್ಟೊಂದು ನಮಸ್ಕಾರ ನನಗಾಗಲ್ಲ. 8 ನಮಸ್ಕಾರ ಮಾಡಿ ಸಾಕು. ಇದ್ರಲ್ಲೂ ಕನ್ಸೆಷನ್ ಯಾಕೆ? ನಿನ್ ಗಂಡಂಗ್ ಮಾತ್ರ ಪೂರ್ತಿ ವಾರ ಸಿಗ್ಲಿ, ನನ್ ಮಗನ್ಗೆ ಅರ್ಧ ಸಿಗ್ಲಿ ಅಂತನಾ? 8 ನಮಸ್ಕಾರ ಮಾಡಿದ್ರು ಪೂರ್ಣ ಫಲ ಸಿಗುತ್ತೆ ಅತ್ತೆ. ಗಣೇಶನ್ಗೆ ಮದ್ವೆ ಮಾಡ್ಬೇಕು ಅಂತ ಶಿವ ಆಸೆ ಪಟ್ಟಾಗ ನನ್ಗೆ 1 ಹುಡುಗಿ ಜೊತೆ ಮದ್ವೆ ಬೇಡ, 8 ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ದೇವತೆಗಳೆಲ್ಲ ಆಶ್ಚರ್ಯಪಟ್ಟು ಆ 8 ಹುಡುಗಿರು ಯಾರು ಅಂತ ಕೇಳಿದಾಗ ಗಣೇಶ ಅಷ್ಟಸಿದ್ಧಿಗಳು ಅಂತ ಹೇಳ್ತಾನೆ. ಅಣಿಮ, ಮಹಿಮ, ಗರಿಮ, ಲಘುಮ. ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅನ್ನೋ ಅಷ್ಟಸಿದ್ಧಿಗಳೇ ಇವನ ಹೆಂಡ್ತಿರು. ಅಷ್ಟ ನಮಸ್ಕಾರ ಮಾಡಿದ್ರು ಅಷ್ಟಸಿದ್ಧಿ ವರನ ಗಣೇಶ ಕೊಡ್ತಾನೆ. ಬಡವ್ರ ಮನೆ ಹುಡುಗಿ ಬಡವರ ಮನೆ ಹುಡುಗಿ ಅಂತ ಯಾರೋ ಹೇಳ್ತಿದ್ರು. ಶ್ರೀಮಂತಿಗೆ ಅಂದ್ರೆ ಏನು ಅನ್ನೋದು ಈಗ ಗೊತ್ತಾಗಿರ್ಬೇಕು ಅಂತ ಅನ್ಸುತ್ತೆ. ಗೊತ್ತಾಯ್ತು ಮನೋಜ, ಹೋಗು 8 ನಮಸ್ಕಾರ ಆದ್ರೂ ಹಾಕು. ಹೋಗು ಹೋಗು, 8 ವರ್ಷಕ್ಕೆ ನನ್ನ ಮಗ ದಂಟು ಅಂತಲಾರು ಆಗ್ಲಿ ಮಾಡೋ. ತಗೋ ಅದನ್ನ. ಅಯ್ಯೋ 8 ನಮಸ್ಕಾರ ಆದ್ರೂ ಪೂರ್ತಿ ಹಾಕು. ಮೀನಾ, ಎಲ್ಲ ಹಸ್ಕೊಂಡಿದ್ದಾರೆ. ಊಟ ಸಿದ್ಧವಾಗಿದೆಯಲ್ಲ ತಾಯಿ? ರೆಡಿ ಇದೆ ಮಾವ, ಎಲ್ರು ಬನ್ನಿ.
ಆಹಾ, ಅಡುಗೆ ಅದ್ಭುತವಾಗಿದೆ, ತುಂಬ ಸೊಗಸಾಗಿದೆಯಪ್ಪ. ರಜಿತ, ಫುಡ್ಡು ಮುಂದೆ ಇದ್ದಾಗ ಬೇಟೆ ಆಡ್ಬಿಡ್ಬೇಕಣ. ಯಾಕೋ ಚಿಂತೆ ಮಾಡ್ತಾ ಕೂತಿದ್ಯಾ? ನನ್ನ ಚಿಂತೆಗೆ ಸಿಸ್ಟರೇ ಉತ್ತರ ಕೊಡಬೇಕು. ಯಾಕೆ ನಾವು ಕೊಟ್ರೆ ಆಗಲ್ವಾ? ಆಗ್ಬೋದು. ಪ್ರಶ್ನೆ ಕೇಳಲ್ಲ? ಕೇಳು. ಎಲ್ರಿಗೂ ಗೊತ್ತಿರೋ ಹಾಗೆ ಗಣೇಶನ್ಗೆ ಸಿದ್ಧಿ ಬುದ್ಧಿ ಅಂತ ಇಬ್ಬರು ಹೆಂಡ್ತಿರಿದ್ರು. ಇದೆಂಗೆ 8 ಜನ ಹೆಂಡ್ತಿ ಅಂತಿರೋದು? ಪ್ರಶ್ನೆ ಚೆನ್ನಾಗಿದೆ. ಉತ್ತರ ಏನು ಗೊತ್ತಾ? ಏನು? ಅವಳು ಹೇಳ್ತಾಳೆ, ಕೇಳಿಸ್ಕೊ. ಯಾಕೆ ಸಿಸ್ಟರ್? ನಾರ್ಮಲ್ ಆಗಿ ಎಲ್ಲ ಕಡೆ ಸಿದ್ಧಿ ಬುದ್ಧಿ ಅಂತಾನೆ ಕರೆಯೋದು, ಆದ್ರೆ ಅಷ್ಟ ಸಿದ್ಧಿನ ಸುಲಭವಾಗಿ ಸಿದ್ಧಿ ಬುದ್ಧಿ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ರಿದ್ಧಿ ಅನ್ನೋ ಹೆಂಡತಿ ಕೂಡ ಇದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಶಮಂತಕ ಉಪಾಖ್ಯಾನ ಕಥೆಯಲ್ಲಿ ಅಷ್ಟಸಿದ್ಧಿಗಳ ಹೆಸರಿವೆ. ಶಿವ ಗಣಪತಿಗೆ ಆ ಅಷ್ಟಸಿದ್ಧಿಗಳನ್ನ ಕೊಟ್ಟು ಮದ್ವೆ ಮಾಡಿದ್ದು. ಆಹಾ, ಸೂಪರ್ ಅದಕ್ಕೆ ನೀವು. ಈಗ ಊಟ ಮಾಡ್ತೀನಿ ನಾನು. ಹುಳಿ ಅನ್ನ, ಒಬ್ಬಟ್ಟು, ಸ್ವೀಟು, ಪೊಂಗಲ್ಲು. ಆಹಾ, ಅದ್ಭುತ, ಅದ್ಭುತ. ಅದನ್ನೆಲ್ಲ ಯಾಕೆ ತಿನ್ನೋಬೋದ? ABC ಜ್ಯೂಸ್ ಕುಡಿಬೋದಾಗಿತ್ತಲ್ಲ. ಮನೋಜ್, ಪಲ್ಯಗಳಿದೆ, ಕೋಸಂಬರಿ ಇದೆ, ಇದನ್ನೆಲ್ಲ ತಿನ್ನಿ. ಬರೀ ಅನ್ನ ಅನ್ನ ಅಂತಿರಲ್ಲ, ಇದೆಲ್ಲ ಹೆಲ್ದಿ ಫುಡ್ಡು. ಎಲ್ಲರೂ ಹಬ್ಬದ ಊಟ ಮಾಡಿ ಖುಷಿ ಪಡ್ತಿದ್ವಿ. ಫ್ರೆಂಡ್ ಕೂಡ ಮನೆ ಮಗ ಥರ ಬಂದು ಮನೇಲಿ ಊಟ ಮಾಡ್ತಿದ್ದಾನೆ. ಆದರೆ ನಿಜವಾದ ಮನೆ ಮಗನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಊಟಕ್ಕೆ ರವಿ ಒಬ್ಬ ಭಾರವಾಗಿದ್ನ, ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವಾಗ ಮನೇನು ಊಟ ಮಾಡಲ ಎದ್ದೋಗ್ಬಿಡ ಕೇಳಪ್ಪ. ಹಬ್ಬ ಮಾಡಿರೋ ಮನೇಲಿ ಅವನ ಹೆಸರು ಕೆತ್ತಬೇಕು. ನಮ್ಮೆಲ್ರಿಗೂ ತಲೆ ತಗ್ಸೋಂಗ್ ಮಾಡ್ಬಿಟ್ಟ ಅವನು. ಅಲ್ಲ, ಅವ್ನು ರವಿ ಅದು ಇಲ್ಲ ಇದು ಇಲ್ಲ, ಎಲ್ಲರೂ ತಲೆ ಬಗ್ಗಿಸ್ಕೊಂಡು ಊಟ ಮಾಡ್ಬೇಕಷ್ಟೇ. ಅತ್ತೆ, ನೀವು ಊಟನೇ ಮಾಡಿಲ್ಲ, ಹಂಗೆ ತಿನ್ಕೊಬಿಟ್ರಿ. ಹೊಟ್ಟೆ ತುಂಬಿದೆ, ಸಾಕು. ಅದು ಅಂದ್ಬಿಟ್ರೆ ಕೋಪಗಳು ಬೇರೆ. ನನಗೆ ಯಾವ ಕೋಪನೂ ಇಲ್ಲ, ಏನೂ ಇಲ್ಲ. ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅತ್ತೆ, ಅಮ್ಮ, ಪ್ಲೀಸ್ ಅತ್ತೆ. ಅಮ್ಮ. ರೋಹಿಣಿ, ನೀ ತಿನ್ನು. ರೋಹಿಣಿ, ನೀನು ಊಟ ಮಾಡೋ ತಾಯಿ, ನೀನು ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಅವಳು ಹಸ್ಕೊಂಡಿರೋ ದೇಹ ಅಲ್ಲ ಅದು. ನೋಡು, 1 ಒಬ್ಬಟ್ಟು ಬದಲು 2 ಒಬ್ಬಟ್ಟು ತಿಂತಾಳೆ, ಇಷ್ಟನ ಬದಲು ಇನ್ನೂ ಜಾಸ್ತಿ ಹಾಕಿಸ್ಕೊತಾಳೆ. ಮಗನ ವಿಚಾರ ಬಂತಲ್ಲ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಬೇಜಾರಲ್ವಾ? ಸರಿ, ಹೋಗ್ತಾಳೆ, ನೀನು ತಿನ್ನು ತಾಯಿ. ಬಾವ, ನಿಮ್ಗೆ ಇನ್ನೊಂದು ಒಬ್ಬಟ್ಟು ಹಾಕ್ಲಾ? ಬೇಡ ತಾಯಿ, ಶುಗರ್ ಜಾಸ್ತಿ ಆಗಿಬಿಡುತ್ತೆ. ರೀ, ನಿಮ್ಗೆ ಒಬ್ಬಟ್ಟು ಹಾಕ್ಲಾ? ಇನ್ನೊಂದು ಅಷ್ಟು ಐಟಮ್ ಇದೆಯಲ್ಲ, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು 3-4 ತಿಂತೀನಿ ಬಿಡು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು, ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನ್ನ ಮನೆಗೆ ನೀನೇ ಕಳ್ಳನ ಥರ ಬರೋ ಹಾಗಾಗೋಯ್ತಲ್ಲೋ. ಹಬ್ಬದ ದಿನ ಮಗ ಮನೆಗೆ ಬಂದ್ರು ಒಳಗೆ ಕರೆಯೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಇರಲಿ ಬಿಡಮ್ಮ, ಈಗ ಎಲ್ಲರಿಗೂ ನನ್ನ ಮೇಲೆ ತುಂಬ ಕೋಪ ಇದೆ. ಆಗಿದ್ದಾಗಲಿ. ಸೂರ್ಯ ಜಗಳ ಮಾಡಿದ್ರೆ ನಾನು ಜಗಳ ಮಾಡ್ತೀನಿ. ನೀನು ಒಳಗೆ ಬಂದು ಊಟ ಮಾಡು ಬಾ.